ನನ್ನೆಲ್ಲ ಆತ್ಮೀಯ ಮಿತ್ರರಿಗೆ ಶುಭ ಸಂಜೆ. ಮಿತ್ರರಲ್ಲಿ ನನ್ನ ಪ್ರಕಾರ 3 ಪ್ರಕಾರದ ಮಿತ್ರರು ನಮ್ಮ ಜೀವನದುದ್ದಕ್ಕೂ ಸಿಗುತ್ತಾರೆ. ಒಂದು, ಬಾಲ್ಯದಿಂದ ನಮ್ಮ ಶೈಕ್ಷಣಿಕ ಹಂತದಲ್ಲಿ ಇರುವ ಮಿತ್ರರು, ಮತ್ತು ಮುಂದೆ ವೃತ್ತಿಪರ ಯಾವ ವೃತ್ತಿಯನ್ನು ಮಾಡುತ್ತೇವೋ ಆ ವೃತ್ತಿಯಲ್ಲಿ ಸಿಗುವ ಗೆಳೆಯರು, ಮತ್ತು ಮುಂದೆ ಅದು ನನಗಿನ್ನೂ ಅನುಭವ ಆಗಿಲ್ಲ, ವೃದ್ಧಾಪ್ಯದಲ್ಲಿ ಸಿಗುವಂಥ ಗೆಳೆಯರು. 3 ಪ್ರಕಾರದ ಗೆಳೆಯರು ನಮ್ಮ ಜೀವನಾಸ್ತಿಯಲ್ಲಿ ಸಿಗುತ್ತಾರೆ. ಮೊನ್ನೆ ನನ್ನ ಒಬ್ಬ ವೃತ್ತಿಪರ ಮಿತ್ರರು ಭೇಟಿಯಾಗಿದ್ದರು. ಅವರು ತಮ್ಮ ಒಂದು ಅನುಭವವನ್ನು ನನ್ನ ಜೊತೆ ಹಂಚಿಕೊಂಡರು. ಅವರ ವೃತ್ತಿಗೆ ಹೊಂದಿಕೊಂಡಂಥ ಒಬ್ಬ ಶ್ರೀಮಂತ ಸ್ನೇಹಿತ ಅವರಿಗೆ ಮಧ್ಯದಲ್ಲಿ ಸಿಕ್ಬಿಟ್ಟ. ಇವರೇನು ಮಾಡಿಬಿಟ್ರು, ನನ್ನ ಮಿತ್ರರು ತಮ್ಮ ಬಾಲ್ಯ ಸ್ನೇಹಿತರನ್ನು ದೂರ ಮಾಡ್ಕೊಂಡ್ಬಿಟ್ರು. ವೃತ್ತಿಪರ ಇದ್ದಾನೆ, ಒಬ್ಬ ದೊಡ್ಡವರ ಸಾಂಗತ್ಯ ಸ್ನೇಹಿತ ನನಗೆ ಸಿಗ್ತದೆ ಅಂತೇಳಿ ಈ ಮಧ್ಯಮ ವರ್ಗದ ಸ್ನೇಹಿತ ನನ್ನ ಬಾಲ್ಯ ಸ್ನೇಹಿತರನ್ನು ಮರೆತು ಶ್ರೀಮಂತ ವೃತ್ತಿಪರ ಸ್ನೇಹಿತನ ಸಂಘವನ್ನು ಮಾಡಿದ. ಮುಂದೊಂದು ದಿನ ಆ ಶ್ರೀಮಂತ ಸ್ನೇಹಿತನಿಗೆ ಕಷ್ಟ ಬದಿಗೆ ಬಂತು. ಆ ಕಷ್ಟ ಹಣಕಾಸಿಂದಾಗಲಿ ಅಥವಾ ಮತ್ಯಾವುದೂ ಇರಲಿಲ್ಲ, ವೈಯಕ್ತಿಕ ಕುಟುಂಬದಲ್ಲಿ ಬಿರುಗಾಳಿ ಎದ್ದಾಗ ಆ ವೃತ್ತಿಪರ ಸ್ನೇಹಿತನಿಗೆ ನನ್ನ ಮಧ್ಯಮ ವರ್ಗದ ಸ್ನೇಹಿತ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ತನ್ನ ಕುಟುಂಬವನ್ನು ಅದರಲ್ಲಿ ತೊಡಗಿಸಿ ಎಲ್ಲರನ್ನೂ ಸಹಾಯ ಪಡೆದುಕೊಂಡು ಆ ಸ್ನೇಹಿತ ಶ್ರೀಮಂತ ವೃತ್ತಿಪರ ಸ್ನೇಹಿತನನ್ನು ಕಾಪಾಡಿದ. ಅವನಿಗೆ ತನ್ನ ಮನೆಯಲ್ಲಿ ಖಾರ ಚಟ್ನಿನೇ ಇರಲಿ, ರೊಟ್ಟಿ ಚಟ್ನಿನೇ ಇರಲಿ ತಿನ್ನಿಸಿ ಅವನಿಗೆ ಸಲುಹಿದ. ಕಷ್ಟ ಕಾಲದಲ್ಲಿ ಕೈ ಹಿಡಿದ ನನ್ನ ಸ್ನೇಹಿತ, ಮಧ್ಯಮ ವರ್ಗೀಯ ಸ್ನೇಹಿತ, ತನ್ನ ವೃತ್ತಿಪರ ಸ್ನೇಹಿತನ ಕಷ್ಟ ಕಾಲದಲ್ಲಿ ಆದ. ಆದರೆ ಅವನು ಯಾವುದೇ ಒಂದು ಸ್ವಾರ್ಥ ಇಟ್ಟುಕೊಂಡು ಸಹಾಯವನ್ನು ಮಾಡಲಿಲ್ಲ. ವೃತ್ತಿಪರ ಸ್ನೇಹಿತನಿಗೆ ದೊಡ್ಡವರೆಂದು ಗೌರವವನ್ನು ಕೊಟ್ಟು ಅಣ್ಣನ ಸ್ಥಾನವನ್ನು ನೀಡಿದ. ಹೀಗೆ ವರ್ಷಗಳು ಉರುಳಿದವು. ಮುಂದೊಂದು ದಿನ, ಕಳೆದ ವರ್ಷ, ಆ ನನ್ನ ಮಧ್ಯಮ ವರ್ಗೀಯ ವೃತ್ತಿಪರ ಸ್ನೇಹಿತನಿಗೆ ತನ್ನ ಆರೋಗ್ಯ ಸಮಸ್ಯೆ ಉಂಟಾದಾಗ ಅದಕ್ಕೆ ಸಂಬಂಧಿಸಿದಂತೆ ನಾನು 20 ವರ್ಷಗಳ ಹಿಂದೆ ಯಾವ ವೃತ್ತಿಪರ ಸ್ನೇಹಿತನಿಗೆ ಏನೂ ಸಹಾಯವನ್ನು ಬಯಸದೆ ನಿಸ್ವಾರ್ಥದಿಂದ ತನ್ನ ಕುಟುಂಬದೊಂದಿಗೆ ಸೇವೆಯನ್ನು ನೀಡಿ ಅವನಿಗೆ ಬೆಂಬಲವಾಗಿ ನಿಂತು ಅವನಿಗೆ ರಕ್ಷಣೆಯನ್ನು ನೀಡಿದಂಥ ಮಧ್ಯಮ ವರ್ಗೀಯ ಸ್ನೇಹಿತನಿಗೆ ವೃತ್ತಿಪರ ಸ್ನೇಹಿತ ದ್ರೋಹ ಬಗೆದ, ಕನಿಷ್ಠವಾಗಿ ಕಂಡ. ಆಗ ನನ್ನ ಸ್ನೇಹಿತ ಕಣ್ಣೀರುಡುತ್ತಾ ನನ್ನ ಮುಂದೆ ಹೇಳ್ದ, ನಾನು ನನ್ನ ಬಾಲ್ಯ ಸ್ನೇಹಿತರನ್ನು ಕಡೆಗಣಿಸಿ ವೃತ್ತಿಪರ ಸ್ನೇಹಿತ ದೊಡ್ಡವರು ಹೇಳಿ ಮರ್ಯಾದೆ ಕೊಟ್ಟೆ, ಆದರೆ ನನ್ನನ್ನು ಕನಿಷ್ಠವಾಗಿ ಕಂಡರು ಅಂತ ಹೇಳಿದ. ಆಗ ನಾನು ಅವನಿಗೊಂದು ಪ್ರಶ್ನೆ ಕೇಳಿದೆ, ಮಿತ್ರ, ಅವನ ಜೊತೆ ನಿನ್ನ ಸ್ನೇಹವಿದ್ದಾಗ ಯಾವಾಗ ನಿನ್ನನ್ನು ಅವನು ಪ್ರೀತಿಯಿಂದ ಕಂಡಿದ್ದಾನೆ ಹೇಳು ಅಂತ ಕೇಳಿದಾಗ ಅವನು ಹೇಳ್ದ, ಮಿತ್ರ, ಅವನು ಕೇವಲ ತನ್ನ ಕಷ್ಟ ಕಾಲದಲ್ಲಿ ಟೈಮ್ ಪಾಸದಲ್ಲಿ ಮಾತ್ರ ನನ್ನನ್ನು ಕರೆಯುತ್ತಿದ್ದ. ತನ್ನ ಸುಖ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ತನ್ನ ವಾಹನ ಖರೀದಿಯಲ್ಲಿ ಅಥವಾ ತನ್ನ ಕುಟುಂಬದ ಸಂತೋಷ ಕೂಟದಲ್ಲಿ ನನ್ನನ್ನು ಎಂದೂ ಕರೆಯಲಿಲ್ಲ. ಕೇವಲ ಕಷ್ಟಕಾಲದಲ್ಲಿ ನನ್ನ ಸಹಾಯವನ್ನು ಪಡಿತಾ ಇದ್ದ ಮತ್ತು ತನ್ನ ಬಂಧು ಬಾಂಧವರು ಅವನೊಂದಿಗೆ ಪ್ರೀತಿಯಿಂದ ಇದ್ದಾಗ ನನ್ನನ್ನು ಕಡೆಗಣಿಸಿದ. ಆದರೂ ಕೂಡ ನಾನು ವೃತ್ತಿ ಬಾಂಧವ ದೊಡ್ಡವರೆಂದು ಸಹನೆಯಿಂದ ಅವನ ಸ್ನೇಹವನ್ನು ಮುಂದುವರಿಸಿದೆ ಎಂದು ನನ್ನ ಸ್ನೇಹಿತ ಕೇಳಿದ. ಆಗ ನಾನು ಅವನಿಗೆ ಹೇಳಿದೆ, ಸ್ನೇಹಿತ, ಕೇವಲ ಕಷ್ಟಕಾಲದಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನು ಮಧ್ಯಮ ವರ್ಗೀಯ ಸ್ನೇಹಿತರನ್ನು ಟಿಶ್ಯೂ ಪೇಪರ್ದಂತೆ ಉಪಯೋಗಿಸುವ ಸ್ನೇಹಿತರನ್ನು ಎಂದೂ ನಂಬಬೇಡ. ನಮ್ಮ ಬಾಲ್ಯ ಸ್ನೇಹಿತರು, ನಮ್ಮ ಸಹಪಾಠಿಗಳು, ನಮ್ಮ ಕಷ್ಟ ಸುಖದಲ್ಲಿ ಕೃಷ್ಣ ಸುಧಾಮರ ಉದಾಹರಣೆಯಂತೆ ಇರುವಂಥ ಸ್ನೇಹಿತರನ್ನು ನಂಬಬೇಕು. ಕೇವಲ ವೃತ್ತಿ, ಹುದ್ದೆ, ಹಣ ಹೊಂದಿರತಕ್ಕಂಥ ಸ್ನೇಹಿತರ ಬಳಗ ಹೊಂದುವುದಕ್ಕಿಂತ ಸುಧಾಮನಂಥ ಸ್ನೇಹಿತನನ್ನು ಹೊಂದಬೇಕು, ಅಥವಾ ನಮ್ಮ ಸರಿ ಸಮನಾದ ಸ್ನೇಹಿತರನ್ನು ಹೊಂದಬೇಕು. ಸ್ನೇಹಿತರೆಂದರೆ ಒಬ್ಬರಿಗೊಬ್ಬರು ಪ್ರಾಣ ಕೊಡುವುದಂತೂ ಬೇಡ. ಕಷ್ಟ ಕಾಲದಲ್ಲಿ ನಾನಿದ್ದೇನಪ್ಪ ಅನ್ನುವಂಥ ಒಂದು ಸಾಂತ್ವನದ ನುಡಿ ಬಹಳ ಮುಖ್ಯವಾಗಿರುತ್ತದೆ. ಆದರೆ ಕಷ್ಟ ಕಾಲದಲ್ಲಿ ಕೈ ಕೊಡುವಂಥ ಸ್ನೇಹಿತರು ನಮಗೆ ಬೇಡ.
ತನ್ನ ಕಷ್ಟ ಕಾಲದಲ್ಲಿ ನಮ್ಮನ್ನು ಎಲ್ಲ ರೀತಿ ಬಳಸಿಕೊಂಡು ನಂತರ ಉಂಡ ಬಾಳೆ ಎಲೆಯಂತೆ ನಮ್ಮನ್ನು ತಿಪ್ಪೆಯಲ್ಲಿ ಚೆಲ್ಲುವ ಸ್ನೇಹಿತರು ನಮಗೆ ಬೇಡ ಅಂತ ಹೇಳಿ ನಾನು ಆ ಸ್ನೇಹಿತನಿಗೆ ಸಾಂತ್ವನ ಹೇಳಿ, ಇನ್ನು ಮುಂದಾದರೂ ನಿನ್ನ ಬಾಲ್ಯ ಸ್ನೇಹಿತರು, ನಿನ್ನ ಸಹಪಾಠಿಗಳ ಜೊತೆ ಒಡನಾಟ ಇಟ್ಟುಕೋ. ವೃತ್ತಿಪರರು, ಶ್ರೀಮಂತರು, ದೊಡ್ಡವರು ಅಂತ ಹುದ್ದೆಗೆ ನೀನು ನೀಡುವ ಗೌರವ ಅದು ಅಷ್ಟೇ ಇರಲಿ. ಆದರೆ ಅದನ್ನು ಸ್ನೇಹ ಸಂಬಂಧ ಬೆಳೆಸಬೇಕಾದರೆ ಅವರ ನಡತೆ, ಗುಣ, ಅವರು ಕೇವಲ ನಮ್ಮನ್ನು ಬಳಸ್ತಾ ಇದ್ದಾರೋ ಅಥವಾ ನಿಜವಾಗಲೂ ಸ್ನೇಹಪರತೆಯನ್ನು ಹೊಂದಿದ್ದಾರೋ ಎಂದು ಪರಾಮರ್ಶಿಸಿ ಸ್ನೇಹ ಮಾಡಬೇಕಂತೇಳಿ ನನ್ನೆಲ್ಲ ಮಿತ್ರರಲ್ಲಿ ನನ್ನ ಕೋರಿಕೆ.